ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ರಂಜೂಸ್ ಹೋಮ್ಲಿ ಫುಡ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತೊಂದು ವೆರೈಟಿ ಆಗಿರುವಂತ ಒಂದು ರೆಸಿಪಿ ಜೊತೆ ಬಂದಿದ್ದೀನಿ ನಾನು. ಉಳಿದಿರುವಂತಹ ದೋಸೆ ಹಿಟ್ಟಿನಲ್ಲಿ ಇದು ಮಾಡ್ತಾ ಇರೋದು ತುಂಬಾ ರುಚಿಕರವಾಗಿರುತ್ತೆ, ತುಂಬಾ ಸಿಂಪಲ್ ಆಗಿ ಮಾಡ್ಬೋದು. ಬನ್ನಿ ನೋಡೋಣ ಏನು ಹೇಗೆ ಮಾಡೋದು ಅಂತೆಲ್ಲ. ಆಮೇಲೆ ನೀವು ಫಸ್ಟ್ ಟೈಮ್ ಈ ಚಾನಲ್ ನೋಡ್ತಿದ್ರೆ ಈ ವಿಡಿಯೋದ ಕೆಳಗಡೆ ಕಾಣುವ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಅದರ ಪಕ್ಕದಲ್ಲೇ ಇರುವ ಬೆಲ್ ಐಕನ್ ಪ್ರೆಸ್ ಮಾಡಿ, ಅದರಲ್ಲಿ ಬರುವ ಆಲ್ ಆಪ್ಷನ್ಗೂ ಕ್ಲಿಕ್ ಮಾಡಿ. ಹಾಗಿದ್ರೆ ಮಾತ್ರ ನಾನು ಹಾಕುವ ಹೊಸ ಹೊಸ ವಿಡಿಯೋಸ್ಗಳ ನೋಟಿಫಿಕೇಶನ್ ಎಲ್ಲ ನಿಮಗೆ ಸಿಗುತ್ತೆ. ಮೊದಲು ನೋಡಿ, ಇದಕ್ಕೋಸ್ಕರ ನಾನಿಲ್ಲಿ ಅರ್ಧ ಕಪ್ ದೋಸೆ ಹಿಟ್ಟು ತಗೊಂಡಿದ್ದೀನಿ. ಅರ್ಧ ಕಪ್ ಸಾಕು. ಆಮೇಲೆ ಇದಕ್ಕೆ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೀನಿ. 1/4 ಕಪ್ಪಿನಷ್ಟು ಕಡಲೆ ಹುಡಿ ಕೂಡ ಸೇರಿಸ್ತಾ ಇದ್ದೀನಿ. ಆಮೇಲೆ ಇದಕ್ಕೆ 1/4 ಟೀ ಸ್ಪೂನ್ ಅರಶಿನ ಹುಡಿ, ಅದೇ ರೀತಿ ಒಂದು 1 ಟೀ ಸ್ಪೂನ್ ನಷ್ಟು ಮೆಣಸಿನ ಹುಡಿ ಹಾಕ್ಬಿಟ್ಟು ಇದನ್ನ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ನೀರೇನು ಸೇರಿಸಬೇಡಿ, ಇಷ್ಟೇ ಸಾಕು. ನೋಡಿ ಈ ರೀತಿ. ನೋಡಿ ಹಿಟ್ಟು ಇವಾಗ ರೆಡಿ ಆಗಿದೆ. ಇದು ಜಾಸ್ತಿ ಗಟ್ಟಿ ಆಗ್ಬೇಕು ಅಂತ ಏನಿಲ್ಲ, ಬೇಕಿರೋ ಗಟ್ಟಿ ಮಾಡ್ಲೂಬಹುದು, ಮಾಡಬಾರ್ದು ಅಂತ ಇಲ್ಲ. ಇದಕ್ಕಿಂತ ಲೂಸ್ ಇರಬಾರ್ದು. ಇಷ್ಟು ಲೂಸ್ ಆಗಿದ್ರೆ ಪರವಾಗಿಲ್ಲ. ನೋಡಿ ಈ ರೀತಿ ಇದೆ. ಇನ್ನು ನಮಗೆ ಬೇಕಾಗಿರೋದು ನಾವು ಶಾವಿಗೆ ಮಾಡುವಂತಹ ಅಚ್ಚು. ನೋಡಿ ಅದರಲ್ಲಿ ಶಾವಿಗೆ ಮಾಡುವಂತಹ ಅಚ್ಚು ತಗೊಂಡಿದ್ದೀನಿ. ಅದರ ಒಳಗಡೆ ನಾನಿಲ್ಲಿ ನಾವು ರೆಡಿ ಮಾಡಿಟ್ಟಂತಹ ಹಿಟ್ಟಿದೆಯಲ್ಲ ಅದನ್ನ ಹಾಕ್ತಾ ಇದ್ದೀನಿ. ನೋಡಿ ಈ ರೀತಿ ಹಾಕ್ಬಿಟ್ಟು ಇದರ ಮುಚ್ಚಳ ಎಲ್ಲ ಮುಚ್ಚಿ ಟೈಟ್ ಆಗಿ ಮಾಡ್ಕೊಳ್ಳಿ. ಈ ರೀತಿ. ಒಂದ್ ವೇಳೆ ನಾವಿವಾಗ ದೋಸೆ ಹಿಟ್ಟು ಮಾಡಿ, ಇಡ್ಲಿ ಹಿಟ್ಟಾದ್ರೆ ಸ್ವಲ್ಪ ಹಿಟ್ಟು ದಪ್ಪ ಇರುತ್ತೆ, ಅದ್ರಲ್ಲೂ ಬೇಕಿರೋ ಮಾಡ್ಬೋದು. ನೋಡಿ ಈ ರೀತಿ ಬರುತ್ತೆ. ಎಣ್ಣೆ ಬಿಸಿ ಮಾಡಿಬಿಟ್ಟು ಅದರಲ್ಲಿ ಇದನ್ನ ಫ್ರೈ ಮಾಡಿದ್ರಾಯ್ತು. ಈ ರೀತಿ ಲೂಸ್ ಆಗಿದ್ರೆ ನಮ್ಗೆ ತುಂಬಾ ಸುಲಭವಾಗಿ ಪ್ರೆಸ್ ಮಾಡ್ಬೋದು, ಕಷ್ಟ ಏನಾಗಲ್ಲ. ನೋಡಿ ಸೇವ್ ಇಲ್ಲಿ ರೆಡಿ ಆಗಿದೆ. ಸೇವಲ್ಲಿ ನಾವು ಮಾಡೋ ಸೇವಲ್ಲಿ ಏನು ಚೇಂಜ್ ಬರಲ್ಲ, ಹಿಟ್ಟು ಲೂಸ್ ಆದ್ರೂ ಗಟ್ಟಿ ಆದ್ರೂ. ಆದ್ರೆ ಒತ್ತೋದಿಕ್ಕೆ ಅಂದ್ರೆ ಪ್ರೆಸ್ ಮಾಡ್ತೀವಲ್ವ, ತುಂಬಾ ಈಸಿಯಾಗಿ ನಮ್ಗೆ ಪ್ರೆಸ್ ಮಾಡ್ಬೋದು. ನೋಡಿ ಇದೇ ರೀತಿ ಎಲ್ಲ ಕೂಡ ರೆಡಿ ಮಾಡ್ತೀನಿ ನಾನು. ತುಂಬಾ ಸುಲಭವಾಗಿ ನೋಡಿ ಈ ರೀತಿ ಪ್ರೆಸ್ ಮಾಡೋದಿಕ್ಕಾಗುತ್ತೆ. ಜಾಸ್ತಿ ಕಷ್ಟ ಪಡ್ಬೇಕಾದ ಅವಶ್ಯಕತೆ ಏನು ಇಲ್ಲ. ನೋಡಿ ರೆಡಿ ಆಗಿದೆ. ಎಲ್ಲ ಕೂಡ ಇದೇ ರೀತಿ ರೆಡಿ ಮಾಡಿದ್ರಾಯ್ತು, ಬೇಗ ಬೇಗ ಆಗುತ್ತೆ ಇದು. ನೋಡಿ ಇದು ಕೂಡ ಇಲ್ಲಿ ರೆಡಿ ಆಗಿದೆ. ಆಮೇಲೆ ದೋಸೆ ಹಿಟ್ಟು ನೀರಾಗಿದೆ ಅಂತ ಜಾಸ್ತಿ ಕಡಲೆ ಹುಡಿನೂ ಸೇರಿಸಬಾರ್ದು, ಅವಾಗ ಆ ಫ್ಲೇವರ್, ಕಡಲೆ ಹುಡಿಯ ಫ್ಲೇವರ್ ಜಾಸ್ತಿ ಬರುತ್ತೆ. ನಾವು ನಾರ್ಮಲ್ ಸೇವ್ ಮಾಡ್ತೀವಲ್ವ ಅದೇ ರೀತಿ ಬರುತ್ತೆ. ನೋಡಿ ಎಲ್ಲ ಫ್ರೈ ಆದ್ಮೇಲೆ ಇದಕ್ಕೆ ಸ್ವಲ್ಪ ಕಡಲೆ ಬೀಜ ಕೂಡ ಹಾಕ್ಬಿಟ್ಟು ಫ್ರೈ ಮಾಡ್ತೀನಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಸೇರಿಸ್ಬೋದು. ಎರಡು ಬದಿ ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಫ್ರೈ ಮಾಡಿದ್ಮೇಲೆ ಅದನ್ನ ತೆಗಿತಾ ಇದ್ದೀನಿ. ತೆಗ್ಬಿಟ್ಟು ಇದನ್ನೆಲ್ಲೊಂದು ಟಿಶ್ಯೂ ಪೇಪರ್ ಅಲ್ಲಿ ಹಾಕೊಳ್ಳಿ, ಅವಾಗ ಜಾಸ್ತಿ ಎಣ್ಣೆ ಎಲ್ಲ ಅದು ಎಳ್ಕೊಂಡ್ಬಿಡುತ್ತೆ. ನೋಡಿ ಇದನ್ನ ತೆಗಿತಾ ಇದ್ದೀನಿ. ಆಮೇಲೆ ಇದಕ್ಕೆ ಜಜ್ಬಿಟ್ಟಂತಹ ಬೆಳ್ಳುಳ್ಳಿ ಹೆಸರು ಒಂದು 3-4 ಹಾಕ್ತಾ ಇದ್ದೀನಿ. ಇದು ಕೂಡ ನಾನು ಸಿಪ್ಪೆ ತೆಗಿಲಿಲ್ಲ, ಸಿಪ್ಪೆ ತೆಗಿಯದೆ ಜಜ್ಬಿಟ್ಟು ಹಾಕ್ತಾ ಇರೋದು. ಚೆನ್ನಾಗಿ ಫ್ರೈ ಆಗಿದೆ. ನೋಡಿ ಇದು ಕೂಡ ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ಇದನ್ನ ನಮಗೆ ಹಾಗೆ ತಿನ್ನೋದಿಕ್ಕೂ ಚೆನ್ನಾಗಿರುತ್ತೆ ಈ ರೀತಿ ಫ್ರೈ ಮಾಡಿದ್ರೆ. ನೋಡಿ ಇದು ರೆಡಿ ಆಗಿದೆ. ಇನ್ನು ಸ್ವಲ್ಪ ಕರಿಬೇವು ಕೂಡ ಹಾಕ್ತೀನಿ. ಇಲ್ಲಿ ನಿಮಗೆ ಬೇಕಿದ್ರೆ ಗೋಡಂಬಿ, ದ್ರಾಕ್ಷಿ ಅದೆಲ್ಲ ಸೇರಿಸಬಹುದು, ಚೆನ್ನಾಗಿರುತ್ತೆ ಅದೆಲ್ಲ ಹಾಕ್ಬಿಟ್ರೆ. ನೋಡಿ ಇದು ಕೂಡ ಫ್ರೈ ಆಗಿದೆ, ತೆಗಿತಾ ಇದ್ದೀನಿ. ಇವಾಗ ಎಲ್ಲ ರೆಡಿ ಆಗಿದೆ, ಫ್ರೈ ಮಾಡಿ ಎಲ್ಲ ರೆಡಿ ಆಗಿದೆ. ಇನ್ನು ಇದನ್ನೆಲ್ಲ ಮಿಕ್ಸ್ ಮಾಡಿದ್ರೆ ಆಯ್ತು. ನೋಡಿ ಒಂದು ಮಿಕ್ಸಿಂಗ್ ಮಾಡುವಂತಹ ಬೌಲ್ ತಗೊಂಡ್ಬಿಟ್ಟು ಅದಕ್ಕೆ ಬೆಳ್ಳುಳ್ಳಿ, ಕರಿಬೇವು, ಅದೇ ರೀತಿ ನಾವು ಕಡಲೆ ಬೀಜ ಎಲ್ಲ ಕೂಡ ಹಾಕ್ತಾ ಇದ್ದೀನಿ. ಸ್ವಲ್ಪ ಉಪ್ಪು ಕೂಡ ಹಾಕ್ತೀನಿ. ಆಮೇಲೆ ಇಲ್ಲಿ ನೋಡಿ ನಾನು ಏಲಕ್ಕಿ ಮತ್ತು ಸಕ್ಕರೆ ಹುಡಿ ಮಾಡಿ ಇಟ್ಕೊಂಡಿದ್ದೆ, ಅದನ್ನ ಸ್ವಲ್ಪ ಸೇರಿಸ್ತೀನಿ. ಒಂದು ಸ್ವಲ್ಪ ಮೆಣಸಿನ ಹುಡಿ, ಒಂದು 1/4 ಟೀ ಸ್ಪೂನ್ ಅಷ್ಟು ಬೇಡ, ಸ್ವಲ್ಪ ಸಾಕು. ಎಲ್ಲ ಹಾಕ್ಬಿಟ್ಟು ಒಂದ್ಸಲ ಇದನ್ನ ಮಿಕ್ಸ್ ಮಾಡ್ಕೊಳ್ಳಿ. ಈ ರೀತಿ ನೋಡಿ ಫುಲ್ ಆಗಿ ಮಿಕ್ಸ್ ಆಗ್ಬೇಕದು. ಚೆನ್ನಾಗಿ ಮಿಕ್ಸ್ ಆಗಿದೆ. ಇನ್ನು ಇದಕ್ಕೆ ನಾವು ಫ್ರೈ ಮಾಡಿಟ್ಟಂತಹ ಸೇವ್ ಇದೆಯಲ್ಲ ಅದನ್ನ ಕೂಡ ಹಾಕ್ತಾ ಇದ್ದೀನಿ. ಜಸ್ಟ್ ಒಂದು ಕೈಯಲ್ಲಿ ಒಂದ್ಸಲ ಪ್ರೆಸ್ ಮಾಡಿದ್ರೆ ಸಾಕು, ಎಲ್ಲ ಹುಡಿ ಹುಡಿ ಆಗ್ಬಿಡುತ್ತೆ, ಅಷ್ಟು ಗರಿ ಗರಿಯಾಗಿರುತ್ತೆ ಅದು. ಹಾಕ್ಬಿಟ್ಟು ಒಂದ್ಸಲ ಇದನ್ನ ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ರೀತಿ ರುಚಿಕರವಾಗಿರುವಂತಹ ಮಿಕ್ಸ್ಚರ್ ಇಲ್ಲಿ ರೆಡಿ ಆಗಿದೆ. ಅಂದ್ರೆ ಉಳಿದಿರುವಂತಹ ದೋಸೆ ಹಿಟ್ಟಿನಲ್ಲಿ ಮಾಡಿರುವಂತಹ ಒಂದು ಮಿಕ್ಸ್ಚರ್ ಇದು. ಸೂಪರ್ ಆಗಿರುತ್ತೆ. ಸಂಜೆ ಹೊತ್ತು ಟೀ ಜೊತೆ ಎಲ್ಲ ತಿನ್ನೋದಿಕ್ಕೆ ಚೆನ್ನಾಗಿರುತ್ತೆ. ಇದನ್ನ ನಮಗೆ ಬೇಕಿರೋ ಎಷ್ಟು ಸಮಯ ಬೇಕಿರೋ ಇಡ್ಬೋದು. ಒಂದು ಏರ್ ಟೈಟ್ ಬಾಕ್ಸ್ ಅಲ್ಲಿ ಹಾಕ್ಬಿಟ್ಟು ಸ್ಟೋರ್ ಮಾಡಿ ಇಡ್ಬೋದು, ಚೆನ್ನಾಗಿರುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಖಂಡಿತ ಲೈಕ್ ಮಾಡಿ, ಎಲ್ಲರ ಜೊತೆ ಶೇರ್ ಮಾಡೋದಕ್ಕೂ ಮರಿಬೇಡಿ. ಓಕೆ, ಥ್ಯಾಂಕ್ ಯು.